ಊಟಿ ಹೋಪ ಅನ್ಕೊ ಪ್ಲ್ಯಾನೇ ಅನ್ಎಕ್ಸ್ಪೆಕ್ಟೆಡ್ ನಂಗೆ. ರಾತ್ರಿ ಸುಮಾರು 3-4 ಗಂಟೆ ಹೊರಟು ಮಂಡ್ಯದ ಹತ್ರ ಕಾರ್ ನಿಲ್ಲಿಸ್. ಊಟಿಗೆ ಫುಲ್ ಚಳಿ ಅಂತ ಕೇಳಿದೆ ನಾನು. ಅದಕ್ಕೆ ಕಾಂಬ ಇಲ್ಲಿಂದ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇತ್ತು ಅನ್ಕೊಂಡು 22 ಡಿಗ್ರಿ. ಅಲ್ಲಿಂದ ಸ್ವಲ್ಪ ಬೆಳಗ್ಗೆ ಆಪತ್ತಿಗೆ ಮೈಸೂರು ರೀಚ್ ಆಗಿ ಅಲ್ಲಿಂದ ಬಂಡೀಪುರ ಹೋಪತ್ತಿಗೆ ಅಲ್ಲಿ ಬರ್ಕೊಂಡಿತ್ತು ಹುಲಿ ಸಂರಕ್ಷಿತ ಪ್ರದೇಶ ಅನ್ಕೊಂಡು. ನಾನು ಅಂದ್ಕೊಂಡೆ ಪಕ್ಕ ಹುಲಿ ಸಿಕ್ಕುತ್ತೆ ಅಟ್ಯಾಕ್ ಮಾಡುತ್ತೆ ಅಂತಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಅದು ಯಾವುದೂ ಆಗಿಲ್ಲ. ಹೋಪತ್ತಿಗೆ ಜಿಂಕೆ, ಆನೆ, ಫುಲ್ ಕಾಡು ಪ್ರಾಣಿ ಎಲ್ಲ ನಮ್ಗೆ ಕಾಣಿಸ್ತಾ ಇತ್ತು. ಎಲ್ಲಕ್ಕಿಂತ ಜಾಸ್ತಿ ಜಿಂಕೆ ಮತ್ತು ನವಿಲು ಕಾಣಿಸಿತ್ತು. ನಾನು ಅಂದ್ಕೊಂಡಿದ್ದೆ ಹುಲಿ ಬತ್ತತ್ತೆ ಅಂದ್ಕೊಂಡು ಬರಲಿಲ್ಲ. ಹಾಗೆ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡ್ಕೊಂಡು ಕಾಂಬ ಕರ್ನಾಟಕ ಫಾರೆಸ್ಟಲ್ಲಿ ಸಿಕ್ಕಿಲ್ಲ, ಅಟ್ಲೀಸ್ಟ್ ಊಟಿ ಹೋಗೋದು ದಾರಿಂಗಾದರೂ ಸಿಕ್ಕತ್ತಾ ಅನ್ಕೊಂಡು ನಾರ್ಮಲಾಗಿ ನಾವು ಇನ್ನೊಂದು ಸ್ಟೇಟ್ನ ರೀಚ್ ಆಯಿತು. ಬಟ್ ನಮಗಿಲ್ಲೂ ಹುಲಿ ಸಿಕ್ಕಲಿಲ್ಲ. ಎಷ್ಟು ಚೆಂದ ಇತ್ತಂದರೆ ಫುಲ್ ಹಸಿರು ವಿಸಿಟ್ ಮಾಡೋದು ಪೈಕರ ಫಾಲ್ಸ್. ಅದು ನಮ್ಮದು ಸೆಕೆಂಡ್ ಡೇ ಹೋಗಿ ಇದ್ದದ್ದು. ಬಟ್ ನಮಗೆ ಇಲ್ಲಿ ಬಂಡೀಪುರದ ಹತ್ರ ನಮಗೆ ರೂಟ್ ಬೇರೆ ಅವರು ಕಳ್ಸಿದ್ದಕ್ಕಾಗಿ ಈ ಥರ ಆಯಿತು. ನಾವೆಲ್ಲ ಹೋಗಿ ಅನ್ಕೊಂಡಿದ್ದು ಅದೆಲ್ಲ ನಮಗೆ ಫಸ್ಟ್ ಡೇನೇ ಕಾಂತು. ಆದರೆ ನಮ್ಮ ಲಿಸ್ಟಲ್ಲಿ ಟೋಟಲ್ ಇದ್ದದ್ದು 9-10 ಪ್ಲೇಸಿಗೆ ಹೋಗಿ ಅನ್ಕೊಂಡು. ಬಟ್ ನಾವು ವಿಸಿಟ್ ಮಾಡೋದು ಬರೀ 2. ನಾನು ಹೇಳೋದು ಪ್ರೀ ಪ್ಲ್ಯಾನ್ ಕರೆಕ್ಟ್ ಮಾಡ್ಕೊಂಡು ಹೋದರೆ ಆತಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ನಾವು ಎಲ್ಲ ಪ್ಲೇಸಿಗೆ ಹೆಂಗೆ ವಿಸಿಟ್ ಮಾಡ್ಕೊಂಡ್ಕ ಫಸ್ಟ್ ಯೋಚನೆ ನಮ್ಮ ಥರ ನೀವು ಮಾಡಬೇಡಿ ಅನ್ಕ ಹೇಳ್ತೆ ನಾನು. ಬಟ್ ಇಲ್ಲಿ ಪೈಕರ ಹೊತ್ತಿಗೆ ಫುಲ್ಲು ಮಳೆ. ಬಟ್ ಫಾಲ್ಸಲ್ಲಿ ಜಾಸ್ತಿ ನೀರು ಇರಲಿಲ್ಲ, ಯಾಕಂದರೆ ಮಳೆಗಾಲ ಇವಾಗಷ್ಟೇ ಶುರುವಾಯ್ತು. ಬಟ್ ಅಲ್ಲಿ ಹೋದರೆ ತುಂಬ ಹಶು ಆಯಿತು. ತಿಮ್ಮಕ್ಕೆ ಎಂಥದ್ದು ಸಿಕ್ಕಿಲ್ಲ, ನಾರ್ಮಲ್ ಫುಡ್. ಬಟ್ ನನ್ನ ಫೇವ್ರೇಟ್ ಮ್ಯಾಗಿ ಅನ್ಕ ತಿಂದೆ. ಚಳಿಯಲ್ಲಿ ಸಾಯ್ತಾ ಇದ್ದೇನೆ, ಒಂದು ಕಡೆ ನಿದ್ರೆ ಬರ್ತಾ ಉಂಟು. ಇಲ್ಲಿ ಬೆಟ್ಟದ ಮೇಲ್ಗಡೆ ಎಲ್ಲ ಸ್ವಲ್ಪ ಮಳೆ ಅನಿಸುತ್ತೆ, ಬಟ್ ಕೆಳಗಡೆ ಎಲ್ಲ ಬಿಸಿಲಿದೆ. ಅದೆಲ್ಲ ಬಿಸಿಲು. ಟೋಟಲಿ ಊಟಿನ ರೀಚ್ ಆಯ್ತು. ನಾವು ಬುಕ್ ಮಾಡೋದು ಹೋಮ್ ಸ್ಟೇ ಮಾತ್ರ ನೆಕ್ಸ್ಟ್ ಲೆವೆಲ್. ಅದ್ರ ಬಗ್ಗೆ ಒಂದು ಮಾತಿಲ್ಲ. ನಂಗೆ ಮಾತ್ರ ತುಂಬ ಖುಷಿ ಆಯಿತು. ರೂಮ್ ಈ ಥರ ಇದ್ದಿತ್ತು, ಒಳಗಡೆ ಹೋಪ ಬನ್ನಿ. ನಾವು ಟೋಟಲ್ 6 ಜನಕ್ಕೆ ಬುಕ್ ಮಾಡೋದು, ನನ್ನ ಫ್ರೆಂಡ್ಸು ಎಲ್ಲ ಸೇರಿ. ಸೊ ಈ ಥರ ಇತ್ತು. 6 ಜನ ಇಲ್ಲಿ ನಾರ್ಮಲಾಗಿ ಇರ್ಲಕ್ಕೆ, ಕೆಳಗಡೆ 3 ಜನ, ಮೇಲ್ಗಡೆ 3 ಜನ. ಅಷ್ಟೇ ಅಲ್ಲ, ವಾಶ್ರೂಮ್ ಕೂಡ ಫುಲ್ ನೀಟಾಗಿ ಅವ್ರು ಮೇಂಟೈನ್ ಮಾಡಿರೋ. ರೂಮೆಲ್ಲ ಮೇಂಟೈನ್ ಚೆಂದ ಮಾಡಿರೋ. ಆದರೆ ನಾವು ಒಪ್ಪದಿ ಗುಬ್ಬೆಬ್ಸ್ ಬಂದಿತ್ತು. ವಾಶ್ರೂಮ್ ಈ ಥರ ಇತ್ತು. ಅಲ್ಲಿಂದ ಆ ದಿನ ಮುಗಿಸಿ ಬಾಯ್ ಹೇಳಿ ನಾವು ಹೊರಟದ್ದು ಬೆಂಗಳೂರು ಕಡೆ. ಒಪ್ಪತ್ತಿಗಾದರೂ ಎಟ್ಲೀಸ್ಟ್ ಪ್ಲೇಸ್ ನಾವು ವಿಸಿಟ್ ಮಾಡುವ ಅಂದ್ಕೊಂಡಿದ್ದು. ಬಟ್ ಹೊರಟದ್ದೇ ಅಲ್ಲಿಂದ ಮಧ್ಯಾಹ್ನ 12 ಗಂಟೆಗೆ. ಸೊ ಅದಕ್ಕೆ ಆಗಿಲ್ಲ. ಆದರೆ ಇಲ್ಲಿನ ವೆದರ್ ಅಂತೂ ನಂಗೆ ನಿಜ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ. ನಾನು ಅಷ್ಟು ದಿನ ಅಲ್ಲಿದ್ದರೂ ನನಗೆ ಇಲ್ಲ, ಇನ್ನೂ ಸ್ವಲ್ಪ ದಿನ ಇನ್ನೂ 1-2 ದಿನ ಅಂತ ಅನಿಸ್ತಾ ಇತ್ತು. ಬಟ್ ಆದರೆ ನಾನು ಅಂದ್ಕೊಂಡದ್ದು ಓಕೆ, ಇವಾಗ 18 ಡಿಗ್ರಿ ಸೆಲ್ಸಿಯಸ್ಸಲ್ಲಿದೆ ಅಲ್ಲ. ಸೊ ನನ್ನ ಕಲಿಗೊಬ್ಬರು ಹೇಳಿದರು ಅದು 0 ಡಿಗ್ರಿ ಸೆಲ್ಸಿಯಸ್ ಕೂಡ ಬರುತ್ತಂತ. ಸೊ ಅವಾಗ ಮತ್ತೆ ಪುನಃ ವಿಸಿಟ್ ಮಾಡುವ ಅಂತ ಆಗ ಅಂದ್ಕೊಂಡೆ. ಗೊತ್ತಿಲ್ಲ ಅವಾಗ ಊಟಿ ಯಾವ ಥರ ಇರುತ್ತೆ ಅಂದ್ಕೊಂಡು ಅಲ್ಲಿಂದ ಬಂದು ಪೈನ್ ಫಾರೆಸ್ಟಿಗೆ ಹೋಪ ಅಂತ ನಾವು ಪ್ಲ್ಯಾನ್ ಆದರೆ ಅಲ್ಲಿ ಫುಲ್ಲು ಜನ. ಅದು ಬೇಡ ಹೋಗ್ತಿ ನಾವು ಕಣ್ಕೊಂಡು ಹೋದ್ದು ಪೈನ್ ಟ್ರೀಸ್ ತುಂಬ ಇದ್ದಿತ್ತು, ಅಲ್ಲಿ ವಿಸಿಟ್ ಮಾಡುವ ಅಂದ್ಕೊಂಡು ಇಲ್ಲಿ ಬಂತು. ಇದೇ ಅದು ಪೈನ್ ಟ್ರೀಸ್. ಬಟ್ ಇಲ್ಲಿ ನಾವು ಟಿಕೆಟ್ ತಗೊಂತೀನಿ. ನಾವು ಕ್ಯಾಶ್ ಇಟ್ಕೊಂಡು ಹೋದರೆ ಬೆಸ್ಟ್. ಬಟ್ ಯಾರ್ಯಾರಿಗೆ ಎಷ್ಟೆಷ್ಟು ಟಿಕೆಟು, ಮಕ್ಕಳಿಗೆ ಎಷ್ಟು ಎಲ್ಲ ನಾನು ಇಲ್ಲಿ ಹಾಕಿದೆ. ಒಂದು ಬೋರ್ಡಲ್ಲಿ ಅವ್ರು ಬರೆದು ಹಾಕಿದ್ರು, ನಾನು ಅದು ಹಾಕಿದೆ ಕಣ್ಕೊಂಡು. ಅಲ್ಲೂ ಕೂಡ ಟ್ರಾಫಿಕ್ ಜಾಸ್ತಿನೇ ಇತ್ತು. ಬಟ್ ಆದರೂ ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ನಮ್ಗೆ ಸಿಕ್ಕಿತ್ತು. ಅದು ಈ ಥರ ಇತ್ತು ಮರ. ಬಟ್ ನಂಗೆ ಫಸ್ಟಿಗೆ ಕಾಮ್ತಿಗೆ ಗಾಳಿ ಮರ ಅಂತ ಅನಿಸ್ತಾ. ಆದರೆ ಇದು ಗಾಳಿ ಮರ ಅಲ್ಲ, ಗಾಳಿ ಮರ ಥರ ಇಪ್ಪೋ ಪೈನ್ ಟ್ರೀಸ್. ಬಟ್ ಫೋಟೋಶೂಟಿಗೆ ಆಮೇಲೆ 1 ಡೇ ಒಂದು ಹಾಫ್ ಡೇನ ಸ್ಪೆಂಡ್ ಮಾಡಲಿಕ್ಕೆಲ್ಲ ಈ ಜಾಗ ತುಂಬ ಚೆಂದ ಇತ್ತು. ಬಟ್ ಔಟ್ಸೈಡಿಂದ ಕಮ್ಮಕ್ಕೆ ಬಂದರೆ ಇನ್ನೂ ಸಖತ್ತಾಗಿ ಕಾಣ್ತದೆ. ಅದರ ಆಚೆ ಹೋದರೆ ಅಷ್ಟೇನು ಸ್ಪೇಸ್ ಇಲ್ಲ. ಬಟ್ ನಿಮ್ಗೆ ಇಲ್ಲಿ ಏನು ಮರ ಕಾಣಿಸುತ್ತಲ್ಲ ಇಷ್ಟೇ ಇಪ್ಪೋದಲ್ಲೇ. ಆದರೆ ಇಲ್ಲಿ ಗ್ರೌಂಡ್ ಆಟ ಆಡಲಿಕ್ಕೆ ಮಕ್ಕಳಿಗೆ ಅದೆಲ್ಲ ತುಂಬ ಚೆನ್ನಾಗಿತ್ತು. ಆದರೆ ವೆದರ್ ಮಾತ್ರ ಚಿಲ್. ನಾವು ಬಪ್ಪುತಿ ಮಾತ್ರ ಈ ಥರ ಫಾಗಲ್ಲ. ನನಗೆ ನಾನು ಈ ಥರ ಪ್ಲೇಸ್ನ ತುಂಬ ಮಾಡ್ತೆ. ಬಟ್ ಅಲ್ಲಿ ಹೋದಕ್ಕೆ ನನಗೆ ಈ ಥರ ಪ್ಲೇಸ್ ಸಿಕ್ಕಿದಲ್ಲ, ಹ್ಯಾವ್ ಒನ್ ಫೀಲ್. ಸೊ ಟ್ರಿಪ್ ಮುಗಿಸಿ ಬತ್ತಿತ್ತು. ಬಟ್ ಸಾಕಾಯಿತು, ಬೇಗ ಬೆಂಗಳೂರಿಗೆ ಮುಟ್ರೆ ಸಾಕಂತ ಅನಿಸ್ತಿತ್ತು. ಆದರೆ ಇಷ್ಟು ಬೇಗ ಟ್ರಿಪ್ ಮುಗೀತಲ್ಲ ಅಂದ್ಕೊಂಡು ಅದು ಒಂಥರ ಬೇಜಾರಾಗ್ತಾಯಿತ್ತು. ಬಟ್ ಕಾಂಬ ನೆಕ್ಸ್ಟ್ ಟೈಮ್ ಮತ್ತೆ ನಾನು ಇನ್ನೊಂದು ತಿಂಗಳು ಬಿಟ್ಟು ಮತ್ತೆ ಊಟಿಗೆ ಹೋದೆ. ಅವಾಗ ಮತ್ತೆ ಹೆಂಗಿರುತ್ತೆ ವೆದರ್ ಅಂತ ಆಗ ವೀಡಿಯೋ ಮಾಡ್ತೆ.
ಸೊ ನನ್ನ ವೀಡಿಯೋನ ಇವಾಗ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನನ್ನ ಊಟಿ ಮಾತ್ರ ಸಖತ್ತಾಯಿತು ಅಲ್ಲಿಂದ ಟ್ರಿಪ್ಪು. ನೀವು ಒಂದ್ಸಲ ಈ ಮಾನ್ಸೂನಲ್ಲಿ ನೀವು ಟ್ರೈ ಮಾಡಿ. ಸೊ ನಾನು ಹೇಳೋದು ಕಾರ್ನ ಪ್ರಿಫರ್ ಮಾಡಿದೆ, ಬಟ್ ಒಂದ್ಸಲ ವೆದರ್ನ ಫೀಲ್ ಮಾಡಲಿಕ್ಕೆ ಬೈಕ್ ಅಂತ ನಾನು ಹೇಳ್ತೇನೆ. ಆದರೆ ನಮ್ಮ ಸೇಫ್ಗೋಸ್ಕರ ಕಾರ್ನ ನಾವು ಚೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಮತ್ತೊಂದು ಲಾಗಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಯುವರ್ ಸೆಲ್ಫ್.